ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವಿಡಿಯೋನ ಶುರು ಮಾಡಕತ್ತೀನಿ. ನನ್ನ ರೂಟೀನ್ ಅದು ಏನು ಶೇರ್ ಮಾಡಕತ್ತಿಲ್ಲ. ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಮೊನ್ನೆ ರಾತ್ರಿನ ಮುಗಿದಿರ್ತೈತಿ. ಕೆಲವರ ಅಂದ್ರೆ ಹೊಸ ವರ್ಷದ ದಿನ 1ನೇ ತಾರೀಕಿನ ದಿನ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡ್ತಿರ್ತಾರಲ್ಲ, ಕೆಲವೊಂದು ಅವ್ರಿಗೆ ಅವರ ರೂಲ್ಸನ್ನು ಹಾಕ್ಕೊಂಡಿರ್ತಾರಲ್ಲ. ಹಾಗಾಗಿ ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ಕಡೆಯಿಂದ ಏನೂ ಇಲ್ಲ, ಮನ್ಯಾಗ ಒಂದೀಟ ಪ್ರಾಬ್ಲಮ್ಗಳು ಶುರು ಆಗ್ಯಾವ. ಹಾಗಾಗಿ ಅದರಿಂದ ಏನಂದ್ರೆ ಏನೂ ಆಗಲಿಲ್ಲ. ಅವು ಏನು ಪ್ರಾಬ್ಲಮ್ ಅಂತ ಬರೋ ಲಾಗ್ಗಳಲ್ಲಿ ಹೇಳ್ತೀನಿ, ಅಂದ್ರೆ ನಂದಲ್ಲ, ಇಲ್ಲಿ ಫ್ಯಾಮ್ಲಿದು. ಹಾಗಾಗಿ ಹೇಳ್ತೀನಿ ತಾಳ್ಮೆಯಿಂದ ಸಮಾಧಾನಲಿದ್ದ. ಇವಾಗ ಕೇಳ್ತೀರಿ ಅಂತ ಅನ್ಕೋತೀನಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತೈತಿ. ಹೆಂಗಂತಂದ್ರೆ ಅದ್ರೊಳಗೆ ಹೆಣ್ಮಕ್ಳು ನಾವು ಹೆಂಗಂತಂದ್ರೆ ಇನ್ನೊಬ್ಬರ ಸಂಸಾರದಲ್ಲಿ ಏನು ನಡೀತಿರ್ತೈತಿ, ಏನು ನಡೆಯಂಗಿಲ್ಲ ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಭಾಳ ಇರ್ತೈತಿ ಕೆಲವ್ರಿಗೆ. ಅಂದರೆ ಬೆರಳೆಣಿಕೆ ಜನರಿಗೆ ಅಷ್ಟು ಇರ್ತೈತಿ. ನಾನು ಯಾವಾಗಿದ್ರೂ ಅಲ್ಲಿ ಏನಾದರೂ ಆತ ಇಷ್ಟ ತಿಳ್ಕೊಬೇಕು, ಅದ್ರ ಬಗ್ಗೆ ಅದರಲ್ಲಿ ನಾವು ಭಾಗವಹಿಸ್ಬೇಕು, ಅದನ್ನು ಆಳವಾಗಿ ತಿಳ್ಕೊಬೇಕಂತ ಅಷ್ಟೊಂದೆಲ್ಲ ಕ್ಯೂರಿಯಾಸಿಟಿ ನಂಗೆ ಯಾವತ್ತೂ ಇಲ್ಲವೇ ಇಲ್ಲ. ನಾನು ಆ ಥರದ ಏನಂದ್ರೆ ವಿಷಯಗಳ ಬಗ್ಗೆ ಮಾತಾಡೋಕ್ಕೂ ಹೋಗಂಗಿಲ್ಲ. ಏನೋ ಹೇಳ್ಬೇಕಂದು ಮರ್ತೀನಿ, ಸಾರಿ. ಈಗ ಹೆಂಗಂತಂದ್ರೆ ನಾವು ಒಬ್ಬರ ಏನಾದರೂ ಫೀಲಿಂಗನ್ನು ಶೇರ್ ಮಾಡಿಕೊಂಡಾಗ ಅವ್ರ ಮನಸ್ಸಲ್ಲಿ ಏನಾದರೂ ನೋವಿದ್ದಾಗ ಅದಕ್ಕೆ ಮತ್ತಷ್ಟು ಚುಚ್ಚಿ ಗಾಯ ಮಾಡೋರಿಗೆ ನಾವೇನು ಹೇಳೋಕ್ಕಾಗಂಗಿಲ್ಲ. ಹೆಂಗಂತಂದ್ರೆ ನಾವು ಕೆಲವ್ರನ್ನ ಎಷ್ಟು ತೀಡಿದ್ರೂ ಮತ್ತು ಹಂಗೆ ಅಕ್ಕರವ್ರು ಅದ್ರ ಬಗ್ಗೆ ಮಾತಾಡೋದು ಬೇಡ. ಎಲ್ಲರಿಗೂ ಗೊತ್ತು ಏನೇನೆಲ್ಲ ನಡೀತು 1 ಮಂತಿಂದ ಅಂತೇಳಿ. ಒಬ್ಬರಂತ ಅನಿಸ್ತೈತಿ ಕಮೆಂಟ್ ಹಾಕಿದ್ರೆ ಏನಂತಂದ್ರೆ, ನಿಮ್ಮ ದೇವಕ್ಕಿ ಬಂದಿಲ್ಲ ನೋಡಾಕಂತೇಳಿ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇವತ್ತು. ಅವ್ರು ಯಾರೀ ನನ್ನ ನೋಡಕ್ಕೆ ಬರೋಕೆ? ಹೌದಲ್ಲ, ನೀವು ಅಂದ್ಕೊಂಡಿರಿ, ನಾ ಅಂದ್ಕೊಂಡೇನೆ ಅವ್ರು ನಮ್ಮವ್ರು ಅಂತೇಳಿ. ಸತ್ಯ ನಿಮಗೂ ಗೊತ್ತಿರ್ತೈತೆ, ಯಾಕಂದರೆ ಎಲ್ಲರ ಫ್ಯಾಮ್ಲಿಯಲ್ಲಿನೂ ನಡೀತಿರ್ತೈತಿ. ಕೆಲವೊಂದು ಟೈಮ್ ಹೆಂಗಂತಂದ್ರೆ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳನ್ನೇ ನಮಗೆ ಆಗಂಗಿಲ್ಲ, ಇನ್ನು ಬೇರೆದವರು ಹೊಟ್ಟೆಗೆ ಹುಟ್ಟಿದ ಮಕ್ಕಳು ನಮಗೆ ಹೆಂಗೆ ಆಗ್ತಾರೆ? ನಾವು ಅವ್ರಿಗೆ ಎಷ್ಟೋ ಪ್ರೀತಿ ತೋರಿಸ್ಲಿ, ಅವ್ರಿಗೇನೋ ಉಣಿಸ್ಲಿ ತಿನ್ನಿಸ್ಲಿ, ಕೈ ತುತ್ತು ಕೊಡಲಿ, ಮತ್ತು ಅದು ಯಾವತ್ತೂ ನಾವು ಅವರ ತಂದೆ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಅವರನ್ನು ಮಕ್ಕಳ ರೀತಿಯಲ್ಲಿ ನೋಡ್ಕೊಂಡ್ರೆ ಅವ್ರು ನಮ್ಗೆ ಏನಂತಂದ್ರೆ ತಂದೆ ತಾಯಿ ಸ್ಥಾನ ಯಾವತ್ತೂ ಕೊಡೋಂಗಿಲ್ಲ. ಅಂದರೆ ಎಲ್ಲಾರ ಒಬ್ರು ಇರ್ಬೋದೇನೋ, ಕೊಡ್ಬೋದೇನೋ ತಿಳುವಳಿಕೆ ಇದ್ದವ್ರು. ಇನ್ನೊಂದು ಹೆಂಗಂತಂದ್ರೆ, ಈಗ ನಮ್ಮ ತಂದೆ ತಾಯಿಗಳು ನಮ್ಗೆ ಯಾವ ಥರ ಸಂಸ್ಕಾರ ಕಲಿಸಿರ್ತಾರೆ, ಮತ್ತು ಅಲ್ಲಿ ನಾವು ಸುತ್ತಮುತ್ತಲು ಅಂದರೆ ನಾವು ಬೆಳೆದಿರೋ ವಾತಾವರಣ ಯಾವ ಥರ ಇರ್ತೈತಿ, ಅದ್ರ ಮ್ಯಾಗ ನಮ್ಮ ಮನಸ್ಥಿತಿ ಆಗಲಿ, ನಮ್ಮಲ್ಲಿರುವ ವ್ಯಕ್ತಿತ್ವ ಆಗಲಿ, ಹಾವಭಾವಗಳಾಗಲಿ ಬದಲಾವಣೆ ಆಕ್ಕಿರ್ತಾವೆ. ಹಾಗಾಗಿ ನನ್ನ ನೋಡೋಕೆ ಆ ಕಡೆಯಿಂದ ಯಾರೂ ಬಂದಿಲ್ಲ. ಎಂದಂದ್ರೆ ಈಗೊಂದು 4-5 ದಿನ ಆತು. 4-5 ದಿನದ ಹಿಂದ್ಗಡೆ ಅಂತ ಅನಿಸ್ತೈತಿ ಕಾಲ್ ಬಂದಿತ್ತು ನನಗೆ. ಆ ಕಡೆಯಿಂದ ಕಾಲ್ ಬಂದಿತ್ತು. ನಾನು ರಿಸೀವ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಅಕಸ್ಮಾತ್ ಹೆತ್ತ ತಾಯಿನೋ ಅಥವಾ ತಾಯಿ ತಂಗಿನೋ ಅಕ್ಕನೋ ಆಗಿದ್ರೆ ಆಗ ಕಾಲ್ ಮಾಡಿ ಆಗ ವಿಚಾರಿಸ್ಕೋತಿದ್ರು. 1 ತಿಂಗಳ ನಂತರ ಅವ್ರ ಕಡೆಯಿಂದ ಕಾಲ್ ಬಂದಾಗ ಮನಸ್ಸಿಗೆ ಎಷ್ಟು ಹರ್ಟ್ ಆಕೈತೆ, ಎಷ್ಟು ಬೇಜಾರಾಕೈತೆ ಅಂತಂದ್ರೆ, ಯಾಕಂದ್ರೆ ನಾವು ಬೇರೆದವ್ರ ಥರ ಅವ್ರು ನೋಡ್ಕೊಂಡಿದ್ರೆ ಅವ್ರಿಗೇನೂ ಮಾಡಿರಲಿಲ್ಲ ಅಂದ್ರೆ ಅದು ಏನೂ ಅನ್ಸಂಗಿಲ್ಲ. ಈಗ ನಾವು ಯಾರನ್ನಾದ್ರೂ ಪ್ರೀತಿ ಮಾಡ್ತೇವಂತಂದಿಂದ ನಮಗೂ ಒಂದು ಆಸೆ ಇರ್ತೈತಿ, ಅವ್ರು ನಮ್ಮನ್ನು ಕೇರ್ ಮಾಡ್ತಾರಲ್ಲ, ಯಾವಾಗಲಾದರೂ ನಮಗೂ ಅವ್ರು ಪ್ರೀತಿ ತೋರಿಸ್ತಾರಲ್ಲ ಅಂತೇಳಿ ನಾವು ಎಲ್ಲೋ ಒಂಚೂರಾದರೂ ಅವ್ರ ಮ್ಯಾಗ ಒಂದು ನಂಬಿಕೆ ಅನ್ನೋದು, ಪ್ರೀತಿ ಅನ್ನೋದು ಇಟ್ಕೊಂಡಿರ್ತೀವಿ. ಅದು ಎಲ್ಲ ಸುಳ್ಳಂತ ಅನಿಸ್ದಾಗ ಆಗೋ ನೋವೈತಲ್ಲ ಮನಸ್ಸಿಗೆ, ಭಾಳ ಅಂದ್ರೆ ಭಾಳ ಏನಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ, ಅಷ್ಟೊಂದು ದುಃಖ ಅಂತ ಅನಿಸ್ತೈತಿ. ಒಂದು 2-3 ಸಲ 3-4 ಸಲ ಏನೋ ಕಾಲ್ ಮಾಡಿದ್ರು. ನಾನು ಧ್ವನಿನ ಕನ್ಫರ್ಮ್ ಮಾಡ್ಕೊಳಕ್ಕೆ ವಿಡಿಯೋ ನೋಡಲಿ, ನೋ ಪ್ರಾಬ್ಲಮ್, ನನಗೇನು ತೊಂದರೆ ಇಲ್ಲ. ಯಾಕಂದ್ರೆ ಸಂಬಂಧಗಳನ್ನ ಬೇಡಂತ ಬದುಕನ್ನು ರೂಪಿಸ್ಕೋಬೇಕಂತ ಅಂದ್ಕೊಳಕತ್ತಿರೋಳು ನಾನು. ಆದರೆ ಹೇಳಕತ್ತೀನಿ, ಯಾಕಂತಂದರೆ ಇಲ್ಲಿ ನನಗೊಬ್ಬಾಕಿಗೆ ಅಂತಲ್ಲ, ಈ ಥರದ ಸಿಚುವೇಶನ್ನ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಏನಂತಂದ್ರೆ ಅನುಭವಿಸ್ಯಾರ. ನಂಗೆ ರೀಸೆಂಟಾಗಿ ಒಬ್ಬರು ಹೇಳಿದ್ರು, ಕಾಲ್ ಮಾಡಿದ್ರಂತ ಅನ್ನಿಸ್ತೈತಿ ಸೀರೀಸ್ ಸಲುವಾಗಿ.
ನಾವು ನಿಮ್ಮ ಥರನ ನಾವು ಏನಂತಂದ್ರೆ ಭಾವನ ಮಕ್ಕಳನ್ನ ನಮ್ಮ ಮನ್ಯಾಗ ಇಟ್ಕೊಂಡು ನನ್ನ ಜೋಪಾನ ಮಾಡಿದ್ವಿ, ಎಲ್ಲ ಉಣ್ಸೋದು ತಿನ್ನಿಸೋದು ಎಲ್ಲನೂ ಮಾಡಿದ್ವಿ. ಈಗ ಯಾರೂ ನಮ್ಗೆ ತಿರುಗಿ ನೋಡಂಗಿಲ್ಲ ಅಂತೇಳಿ ಇಷ್ಟರೀ ಸಂಬಂಧ ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ನೀವು ಸಹಿತನೂ ಹೇಳ್ತೀರಿ ಏನಂತಂದ್ರೆ ಅವ್ರಷ್ಟಿದ್ರೂ ನನಗೆ ಮಗು ಆಗಲಿ ಅಂತೇಳಿ ನೀವು ಬಯಸ್ತೀರಿ. ಯಾಕೆ ಹೇಳ್ರಿ, ಹೊಟ್ಟೆಲಿ ಹುಟ್ಟಿದ ಮಕ್ಕಳ ಬೇರೆದವ್ರಿಗೆ ಹುಟ್ಟಿರೋ ಮಕ್ಕಳು ಅವ್ರು ಯಾವತ್ತಿದ್ರು ಹೊರಗಿನವ್ರು ಅಂತೇಳಿ. ಯಾಕಂದ್ರೆ ಅದು ಏನಂತಾರ ಇಡೀ ಸಮಾಜಕ್ಕೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ಏನಂತೇಳಿ. ಯಾವತ್ತಿದ್ರೂ ಬೇರೆದವ್ರ ಮಕ್ಕಳು ನಮ್ಮ ಮಕ್ಳು ಆಗಂಗಿಲ್ಲ ಅಂತೇಳಿ ನಾವು ಅವ್ರಿಗೆ ಏನು ಮಾಡಿದ್ರೂ ಅದೇ ಹೆಂಗಂದ್ರೆ ಹೊಳ್ಯಾಗ ಹುಂಚೆ ಅಂತ ತೊಳೆದಂಗನ. ಅಂದ್ರೆ ಅವರಿಂದ ನಮಗೇನೋ ಒಂದು ಪ್ರೀತಿ ಸಿಗಲಿ, ಅವ್ರು ನಮ್ಮನ್ನ ವಿಚಾರಿಸ್ಕೊಂಡಾಗ ನಮಗೇನೋ ಆರಾಮ ಆಕ್ಕೈತಿ ಅಥವಾ ಎಲ್ಲ ಪರಿಹಾರ ಆಕ್ಕೈತೆ ಅನ್ನೋದಲ್ಲ, ಒಂದು ನಂಬಿಕೆ ಅನ್ನೋದು ಇರ್ತೈತಲ್ಲ, ಅದನ್ನು ಪದೇ ಪದೇ ಅದನ್ನು ಕಳ್ಕೊತ ಬಂದ್ರಂದ್ರೆ ಅದು ಪ್ರೀತಿ ಅನ್ನೋದು ಸತ್ತೋಗ್ಬಿಡ್ತೈತೆ. ಹಾಗಾಗಿ ಕಾಲ್ಗಿಲ್ ಏನು ಮಾಡಿಲ್ಲ, ಮಾಡೋದೂ ಬೇಡ. 2 ದಿನ ಮಾಡಿದ್ರಂತ ಅನ್ನಿಸ್ತೈತಿ. ಒಂದು 2-3 ದಿನ ಹಿಂಗೆ ಗ್ಯಾಪ್ ಕೊಟ್ಟು ನಾನು ಅದನ್ನು ಅವಾಗಪ್ಪಾಗೂ ಹೇಳಿ ನಾನು ಬ್ಯಾಡ ಬಿಡುವ, ಯಾರು ಕೂಡ ಮಾತಾಡಿದ್ರೆ ಏನಾಗೋದು, ಅವ್ರು ಮಾತಾಡಬೇಕಿಲ್ಲ ಅಂತಂದ್ರೆ ನನಗೆ ಮಾತಾಡೋ ಮನಸ್ಸಿಲ್ಲ. ಈಗ ಯಾವತ್ತೂ ಮಾತಾಡೋ ಮನಸ್ಸನ್ನೇನಿಲ್ಲ. ಹೋದಿಂದನೂ ನಾನು ಮಾತಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಏನಂತಾರ ಕಲ್ಲು ಮನಸ್ಸು ನಂದಲ್ಲ. ಅದೇ ನೋಡ್ರಿ ನನ್ನ ವೀಕ್ನೆಸ್ ಅಂತಂದ್ರೆ ಜಲ್ದಿ ಯಾರಾದರೂ ಏನಾದರೂ ಅವ್ರಿಗೇನೋ ಆದ್ರೂ ನಾನು ಅಯ್ಯೋ ಪಾಪ ಅಂತೇನೆ, ಸರಿ ಹೋಗಲಿ ಬಿಡು ಅವ್ರ ಪಾಪ ಕರ್ಮ ಅವ್ರ ಸುತ್ತ ಅಂತ ಅಂದ್ಕೊಂಡು ನಾನು ಮಾತಾಡ್ತೇನೆ. ಮತ್ತು ಎಷ್ಟಾದರೂ ಅವ್ರು ನಮ್ಮವರಲ್ಲ ಅಂತೇಳಿ ನಾನು ಎಲ್ಲನೂ ಮರೆತು ಕ್ಷಮಿಸ್ತೇನೆ. ಅದು ನಾನು ಮಾಡೋ ದೊಡ್ಡ ಮಿಸ್ಟೇಕ್, ದೊಡ್ಡ ತಪ್ಪು. ಹಿಂದ್ಗಡೆ 1 ವರ್ಷ ನಮ್ಮ ಮನೆಗೆ ಬರದೇ ಇರುವಾಗ ಅವ್ರು ಮತ್ತೆ ಬಂದಿಂದ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ನೀವು ಕೂಡ ಹೇಳಿದ್ರಿ, ನೀವು ಯಾಕೆ ಅವ್ರನ್ನ ಮನೆಯೊಳಗೆ ಬಿಟ್ಕೊಂಡ್ರಿ, ಯಾಕೆ ಕರ್ಕೋಬಾರ್ದಿತ್ತು ನೀವು ಅವರಿಂದ. ಹೌದು, ನನ್ನ ಸಾಕಷ್ಟು ಅತ್ತೇನಿಲ್ಲಂತಲ್ಲ ಅವ್ರ ಸಂಬಂಧ. ಈಗ ಅದ ಹೇಳಿದ್ನಲ್ಲ, ಸ್ವಂತ ಅವ್ರ ತಾಯಿ ಆಗಿದ್ರೆ ಅಥವಾ ಅವರ ತಾಯಿ ಕಡೆದವರಾಗಿದ್ರೆ ಅವ್ರು ಆಗ ಕಾಲ್ ಮಾಡಿ ವಿಚಾರಿಸ್ಕೋತಿದ್ರು ಮತ್ತು ಹೋಗಿ ಬರೋದೆಲ್ಲ ಮಾಡ್ತಿದ್ರು. ಆದರೆ ನಾನು ಅಲ್ಲಲ್ಲ, ನಾನೇನು ಸಂಬಂಧ ಇಲ್ಲಲ್ಲ. ಹಂಗಾಗಿ ಕಾಲ್ಗೆಲ್ಲ 1 ತಿಂಗಳ ನಂತರ ಮಾಡ್ಯಾರ, ಅಷ್ಟು ಬಿಟ್ಟರೆ ಮತ್ತು ಬಂದಿಲ್ಲ, ನೋಡಿಲ್ಲ, ಹೋಗಿಲ್ಲ, ಬರೋದನ್ನು ಬೇಡ. ಇನ್ನೊಂದು ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ನಿಲ್ಲ, ಅಯ್ಯೋ ಯಾವಾಗಲೂ ಇದೆ ಅಂತೇಳಿ. ಭಾಳ ದಿನಕ್ಕೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಕೈತಲ್ಲ, ಗೊತ್ತಾದಿಂದ ಯಾವಾಗಲೂ ಒಂದು ಹೆಣ್ಮಗಳು ಪಾಸಿಟಿವ್ನ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಯಾವತ್ತೂ ಥಿಂಕ್ ಮಾಡೋಂಗಿಲ್ಲ. ಮಗು ಬರುತ್ತಾ, ಕೈ ಸೇರುತ್ತಾ ಅಂತೇಳಿ ಕನಸು ಕಾಣೋದ್ರೊಳಗೆ ಯಾವ ಕಷ್ಟವೂ ಇಲ್ಲ, ಹೌದಲ್ಲ. ನಾನು ಹೇಳಿದ್ನಿ ನನ್ನ ಫ್ರೆಂಡ್ ಅಂತೇಳಿ. ನನ್ನ ಫ್ರೆಂಡ್ ಅಂತಂದ್ರೆ ಅವ್ರು ಕಮೆಂಟ್ ಹಾಕಿದ್ರು, ಚೈಲ್ಡ್ಹುಡ್ ಫ್ರೆಂಡ ಯಾರು ಅಂತೇಳಿ. ಅವರು ನನ್ನ ಫ್ರೆಂಡ್ ಅಂತಂದ್ರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್. ನೀವು ಹೆಂಗೆ ವಿಡಿಯೋನ ವಾಚ್ ಮಾಡ್ತೀರಲ್ಲ ಹಂಗೆ ವಿಡಿಯೋನ ನೋಡಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಹೆಂಗೆ ಅಂತಂದರೆ ಚೈಲ್ಡ್ಹುಡ್ ಫ್ರೆಂಡ್ ಥರನೂ ನಾವು ಅಷ್ಟೊಂದು ಇದದೇವಿ. ನನ್ನ ಮ್ಯಾಗ ಎಷ್ಟೊಂದು ಕೇರ್ ಆ್ಯಂಡ್ ಲವ್ ಅಂತಂದ್ರೆ ನಂಬಾಗಿಲ್ಲ ನೀವು, ಅಷ್ಟೊಂದು ಇದನ್ನ ಮಾಡ್ತಾಳೆ ನನ್ನ ಫ್ರೆಂಡ್ ಅಂತ ಅನ್ನೋದಕ್ಕಿಂತ ನೀವು ಎಲ್ಲರೂ ನಂಗೆ ಸಿಕ್ಕಿರೋದು ದೊಡ್ಡ ಖುಷಿ ಅಂತ ಹೇಳ್ತೇನೆ ನಾನು. ನಿನ್ನೆ ಮರಿತೇನೆ, ನನಗೆ ಏನಾದರೂ ಹೇಳ್ತಿರ್ತೇನಲ್ಲ ಅವಾಗ ಕನ್ಫ್ಯೂಷನ್ ಆಕೈತಿ, ಮರೆತು ಬಿಡ್ತೇನೆ. ಅದು ಹೆಂಗಂತಂದ್ರೆ ನನ್ನ ಪಾಸಿಟಿವ್ ಬಂದಿಂದ ಪಾಸಿಟಿವ್ ಬಂದು ಎಷ್ಟಂತಂದ್ರೆ 2 ಮಂತಿಗೆ ನನ್ನ ಸರ್ಜರಿ ಆಗಿರೋದು. ಅಷ್ಟರೊಳಗೆ ಇಷ್ಟೆಲ್ಲ ಕನಸು ಕಾಣಬಾರ್ದು ಅನ್ನೋದು ಯಾವ ರೂಲ್ಸು ಇಲ್ಲಲ್ಲ. ಯಾಕಂದ್ರೆ ಭಾವನೆಗಳು ನಮ್ಮ, ಆಸೆಗಳು ನಮ್ಮ, ಕನಸು ನಮ್ಮ. ಹಾಗಾಗಿ ಕನಸು ಕಾಣೋಕ್ಕೆ ಯಾರು ಪರ್ಮಿಷನ್ನು ಬೇಕಾಗಿಲ್ಲ. ಕೆಲವರಂದ್ರೆ ಅಯ್ಯೋ ಕೂಸೋಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತೇಳಿ. ಹಂಗಲ್ಲ, ಪಾಸಿಟಿವ್ ಬಂದಿಂದ ಕನಸು ಕಾಣೋದು ತಪ್ಪೇನು? ಯಾಕಂದ್ರೆ ನಾವು ಆವಾಗ ಥಿಂಕ್ ಮಾಡಬಾರ್ದಲ್ಲ, ನಮ್ಗೆ ಚಲೋ ಆಗಂಗಿಲ್ಲ ಅಂತೇಳಿ. ಚಲೋ ಆಕೈತೆ ಅಂತಲೇ ನಾವು ಥಿಂಕ್ ಮಾಡಿ ಜ್ಯುವೆಲರಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಈ ಥರ ತೊಗೋಬೇಕಂತೇಳಿ ತೊಗೊಂಡ್ರಿಕ್ಲಿ ಅವನು ಸೀರೆನೂ ಸೆಲೆಕ್ಟ್ ಮಾಡಿದ್ವಿ. ಶೋಟೋ ಹಿಂಗೆ ಮಾಡಿಸ್ಕೋಬೇಕಂತ ಕೆಲವೊಂದಿಷ್ಟು ಫೋಟೋನು ಕಲೆಕ್ಟ್ ಮಾಡಿದ್ವಿ. ಮತ್ತು ನನ್ನ ಫ್ರೆಂಡ್ ಹೇಳಿದ್ರು, ನನಗಿದೆಲ್ಲ ಸಾಧ್ಯ ಇಲ್ಲವೇ ನನ್ನ ಕೈಲಿ ಅಂತೇಳಿ. ಯಾಕಂದರೆ ನಾನು ಪ್ರತಿಯೊಂದು ಆರ್ಥಿಕ ಪರಿಸ್ಥಿತಿ ಆಗಲಿ ಪ್ರತಿಯೊಂದು ನನ್ನ ಫ್ರೆಂಡ್ ಆಕೆ ಹೇಳಿದ್ದಳು. ನಂಬ್ತಿರಿಲ್ಲ ಗೊತ್ತಿಲ್ಲ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು. ಯಾಕಂದರೆ ಒಂದು ವಿಡಿಯೋನ ನೋಡಿ ಅವಳು ನನ್ನನ್ನು ಇಷ್ಟಪಟ್ಟಾಳ, ನನ್ನ ಫ್ರೆಂಡ್ ಅಂತ ಒಪ್ಕೊಂಡಾಳ. ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಅಂಥೇಳಿ ನೀವೇನಾದರೂ ಅಂದರೆ ಫ್ರೆಂಡ್ಸ್ ಯಾರಾದರೂ ಇದ್ರೆ ಆ ಥರ ಇರ್ಬೇಕನ್ನೋದು ತಿಳ್ಕೊಬೇಕಾದ್ರೆ ಸಾಕಷ್ಟು ವಿಷಯಗಳೇ ಇರ್ತಾವೆ. ಅದನ್ನ ಬಿಟ್ಟು ನೆಗೆಟಿವ್ ಥಿಂಕ್ ಮಾಡ್ತೀರಿ, ನೆಗೆಟಿವ್ ಕಮೆಂಟ್ನ ಹಾಕಿ ಮತ್ತು ನೆಗೆಟಿವ್ನ ಮತ್ತೊಬ್ಬರಿಗೆ ಸ್ಪ್ರೆಡ್ ಮಾಡ್ಕೊತ ಹೋಗ್ತೀನಿ. ಹಾಗಾಗಿ ನಾನು ಅಂಥ ಕಮೆಂಟ್ಗಳನ್ನ ರಿಮೂವ್ ಮಾಡ್ತೀನಿ. ಅದರಲ್ಲಿ ನಂದೇನು ತಪ್ಪಿಲ್ಲ. ಯಾಕಂತಂದ್ರೆ
ಏನಂತಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತೆ ಅಂತ ಅನ್ಕೋತೀನಿ. ಒಂದು ಕುರಿ ಹಿಂಗೆ ಏನೋ ಇಟ್ಟಿರ್ತೈತೆ ಅಂದ್ರೆ ಜಿಗದ್ ಹೊಕ್ಕೈತೆ ಅಂತ. ಅವಾಗ ಎಲ್ಲ ಕುರಿಗಳು ಚಿಕ್ಕೊಂತ ಹೊಕ್ಕಾವಂತ. ಅಂದ್ರೆ ಕೆಲವ್ರು ಬೆರಳೆಣಿಕೆ ಜನ ಅಷ್ಟ. ಯಾಕಂದ್ರೆ ಹಂಗೆ ವಿಡಿಯೋನ ನೋಡಲಿಲ್ಲ ಅಂತ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಷ್ಟೊಂದೆಲ್ಲ ಲೈಕ್ ಬರ್ತಿರ್ಕಿಲ್ಲ. ಲೈಕ್ ಮಾಡ್ತಾರೆ ಯಾಕಂದರೆ ಇಷ್ಟ ಆದಾಗನೇ ಲೈಕ್ ಮಾಡ್ತಾರಲ್ಲ. ಈಗ ನನ್ನ ಥರನ ಅವರು ನೀವು ಇರಬೇಕಂತೇನಿಲ್ಲ. ನನ್ನ ಫ್ರೆಂಡ್ ಹೇಳಿದ್ರು ನನಗೆ, ಫೋಟೋ ಶೂಟ್ಗೆ 1,00,000 ರೂಪಾಯಿ ಆದರೂ ಪರವಾಗಿಲ್ಲ ನಾನು ಕೊಡ್ತೀನಿ, ಬಂದು ಶ್ರೀಮಂತ ಮಾಡೋಕ್ಕಾಗಿಲ್ಲಲ್ಲ, ನನ್ನ ಕಡೆಯಿಂದ ಅದು ನಿಮ್ಗೆ ಗಿಫ್ಟ್ ಅಂತ ಹೇಳಿದ್ರು. ಮಾರೈತಿ ನನಗೆ ಅದು ಯಾವುದೂ ಬೇಡ, ನೀನು ನನ್ನ ಜೊತೆ ಯಾವಾಗಲೂ ಏನೋ ಕಷ್ಟ ಸುಖ ನಾನು ನಿನ್ನ ಮುಂದೆ ಶೇರ್ ಮಾಡ್ಕೋತೇನಿಲ್ಲ, ಅದನ್ನು ಕೇಳಿಸ್ಕೊಂಡ್ರೆ ಅಷ್ಟು ಸಾಕು ನನಗೆ, ಅದೇ ದೊಡ್ಡ ಗಿಫ್ಟ್ ನನಗೆ ಅಂತೇಳಿ. ಮತ್ತು ಅರೇಬಿಲ್ ಅಂತಂದಾಗ ಎಷ್ಟೊಂದು ನನ್ನ ಸಬ್ಸ್ಕ್ರೈಬರ್ಸ್ ಪರ್ಸ್ನಲ್ಲಾಗೆಲ್ಲ ಹೇಳಿದ್ರು, ನಮ್ಮದೆಲ್ಲ ಬಟ್ಟೆ ಶಾಪ್ ಐತಕ್ಕ, ನಿಮ್ಗೆ ಬಟ್ಟೆ ಕಳಿಸ್ಕೊಡ್ತೀವಿ, ಅಡ್ರೆಸ್ ಕೊಡ್ರಿ ಅಂತೇಳಿ. ನನಗೆ ಹೆಂಗಂತಂದ್ರೆ ಸಾಕಷ್ಟು ಗಿಫ್ಟ್ ಕೊಟ್ಟಾರೆ ನಂಗೆ ನನ್ನ ಸಬ್ಸ್ಕ್ರೈಬರ್ಸ್, ಇಲ್ಲಂತಲ್ಲ. ಹಂಗೆ ಯಾರೋ ಏನೋ ಕೊಡ್ತಾರಂತಂದಿಂದ ಹಗಲೆ ಮಗಲೇ ನಾವು ಇಸ್ಕೊಳ್ಳೋದು ಸರಿ ಇರೋಂಗಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೀನಿ, ನೀವು ವಿಡಿಯೋನ ನೋಡಿ ಲೈಕ್ ಮಾಡ್ತಿರಲ್ಲ, ಶೇರ್ ಮಾಡ್ತಿರಲ್ಲ, ಅಥವಾ ನಿಮ್ಮ ಟೈಮ್ ಸಿಕ್ಕಾಗ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ಅಷ್ಟು ಸಾಕು ನನಗೆ. ಡ್ರೆಸ್ ಸದ್ಯಕ್ಕೆ ಹೆಂಗೆ ಐತಲ್ಲ ನನ್ನ ಜೀವನನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೇನೆ ನಾನು. ಹಾಗೆ ಏನಾದರೂ ನನಗೆ ಅವಶ್ಯಕತೆ ಇತ್ತಂತಂದ್ರೆ, ಏನಾದರೂ ರೊಕ್ಕದಾಗಲಿ ಏನಾದರೂ ಬೇಕಂತ ಅನಿಸಿದ್ರೆ, ನಾನು ಯಾವುದೇ ಮುಜುಗರ ಇಲ್ಲದೆ ನಿಮ್ಗೆ ಕೇಳ್ತೀನಿ, ಅವಾಗ ಸಹಾಯ ಮಾಡ್ರು ಅಂತ ನಾನು ಪ್ರತಿಯೊಬ್ಬರಿಗೂ ಅದನ್ನ ಮೆಸೇಜ್ ಹಾಕಿದ್ದೆ ನಾನು. ಒಬ್ಬರು ಪಾಪ ಅಡ್ರೆಸ್ ಕೊಡ್ಲಾರಕ್ಕೆ ಅವ್ರು ಶೆಟಗೊಂಡ್ರು ಅಂತ ಅನಿಸ್ತೈತಿ, ಬಾಗಲಕೋಟೆಯವ್ರೇನೋ, ನಿಮ್ಮ ಸ್ವಂತ ಅಕ್ಕ ಅಂತ ಅಂದ್ಕೊಂಡು ನನಗೆ ಅಡ್ರೆಸ್ ಕೊಡು, ನಾನು ಏನಾದರೂ ಹಿಂಗೆ ಕಳಿಸ್ತೇನೆ ಅಂತಂದ್ರೆ. ಯಾಕಂದ್ರೆ ನನಗೆ ಇಲ್ಲಿ ತೋರಿಸೋ ಪ್ರೀತಿ ದೊಡ್ಡದು. ನೀವು ಕೊಡೋ ಗಿಫ್ಟ್ ನನ್ನ ಹತ್ರ ಎಷ್ಟು ದಿನ ಇರ್ತೈತಿಲ್ಲೋ ಗೊತ್ತಿಲ್ಲ. ಆ ಕ್ಷಣ ನೀವೇನು ನನಗೆ ಮನಸಾರೆ ಪ್ರೀತಿನ ತೋರಿಸಿ ವಿಡಿಯೋನ ನೋಡಿ ಒಂದು ಕಮೆಂಟ್ ಹಾಕ್ತಿರಲ್ಲ, ಅದು ನನಗೆ ದೊಡ್ಡ ಸಪೋರ್ಟಿವ್ ಆಗಿ ಇರ್ತೈತೆ ಅಂತ ಹೇಳ್ತೇನೆ ನಾನು. ಇಲ್ಲಿ ಇನ್ನೊಂದು ಏನಂತಂದ್ರೆ, ಹಿಂಗೆ ಬೇರೆ ವ್ಲಾಗರ್ಸ್ ಎಲ್ಲ ಪ್ರೆಗ್ನೆಂಟ್ ಆಗಿದ್ದ ಅವ್ರದ್ದು ಪ್ರತಿಯೊಂದು ಗಳಿಗೆಯನ್ನು ಅವ್ರೇನು ಶೇರ್ ಮಾಡ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ, ಅದು ಲೈಫ್ ಲಾಂಗ್ ಇರ್ತೈತಿ ಅಂತೇಳಿ. ನಾನು ಸಹಿತ ಹಂಗೆ ಅಂದ್ಕೊಂಡಿದ್ನಿ. ಜನವರಿ 1ನೇ ತಾರೀಕು ನಾನು ನನ್ನ ಪ್ರೆಗ್ನೆನ್ಸಿದು ಎಲ್ಲ ಚೆಕಪ್ ಎಲ್ಲ ಮುಗಿದಿರ್ತೈತಿ, 4 ಮಂತ್ ಇರ್ತೈತಿ. ಆವಾಗ ನಾನು ರಿವೀಲ್ ಮಾಡಿದ್ರೆ ಆಯ್ತು. ಒಂದು ಒಳ್ಳೆಯ ದಿನ ಏನೋ ಒಂದು ಅದು 2024 1 ತಾರೀಕು ಬರ್ತೈತಲ್ಲ, ಅದೊಂದು ಚಲೋ ದಿನ ಅಲ್ಲ, ಅವತ್ತು ಹೇಳಿದ್ರೆ ಆತಂತೇಳಿ ನಾನು ಅಂದ್ಕೊಂಡಿದ್ನಿ. ಅಷ್ಟರೊಳಗಾಗೇನ ಇಷ್ಟೆಲ್ಲ ಮುಗಿದು ನಡೆದು ಹೋತು. ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ, ಅದು ವಿಧಿಯಾಟದ ಮುಂದೆ ನಾನು ಮತ್ತು ನನ್ನ ಹಣೆ ಬರ ಏನು ಮಾಡೋಕ್ಕಾಗಿಲ್ಲ ಅಂತ ಅನ್ಕೋತೇನೆ ನಾನು. ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ ಐತಲ್ಲ, ಅಷ್ಟು ಸಾಕು. ಇಲ್ಲಿ ಒಂದು ಎಷ್ಟಂದ್ರೆ 1000 ಜನ ಒಳ್ಳೆಯವ್ರು ಅಂತಂದ್ರೂ 100 ಜನ ಕೆಟ್ಟವ್ರಂತ ಬೆರಳು ಮಾಡಿ ತೋರಿಸೋರು ಇರ್ತಾರೆ. ಅಂಥವ್ರ ಬಗ್ಗೆ ಕೆಲವೊಂದು ಟೈಮ್ ನಾನು ಹೆಂಗಂತಂದ್ರೆ ರಿಪ್ಲೈ ಕೊಡಬೇಕಾಕೈತಿ. ಇಲ್ಲಿ ತಿಳ್ಕೊಬೇಕಾಗಿರೋದು ಪಾಸಿಟಿವ್ ಭಾಳ ಇರ್ತೈತಿ, ತಿಳ್ಕೊಳಂಗಿಲ್ಲ, ನೆಗೆಟಿವ್ನ ತಿಳ್ಕೊತಾರೆ. ಮತ್ತು ನಾನು ಹೇಳಿದ್ನಿಲ್ಲ, ಇಲ್ಲಿ ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ ರೀ, ಬೆಲೆ ಇರೋದು ಓನ್ಲಿ ದುಡ್ಡಿಗೆ, ಅದಕ್ಕೆ ಮಾತ್ರ ಬೆಲೆ ಇರೋದು. ಹಾಗಾಗಿ ನೀವು ಯಾರೋ ಅಕ್ಕನ ಮಕ್ಕಳನ್ನ ಪ್ರೀತಿ ಮಾಡ್ತಿರೋ, ಮೈದನ ಭಾವನ ಮಕ್ಕಳನ್ನ ಪ್ರೀತಿ ಮಾಡ್ತಿರೋ, ಅಥವಾ ನಾದಿನಿಯರ ಮಕ್ಕಳನ್ನ ಪ್ರೀತಿ ಮಾಡ್ತಿರೋ, ಅದು ಸೆಕೆಂಡ್. ಯಾರನ್ನು ಎಷ್ಟು ಪ್ರೀತಿ ಮಾಡ್ಬೇಕಾ, ಯಾರಿಗೆ ಎಷ್ಟು ಪ್ರೀತಿ ತೋರಿಸ್ಬೇಕಾ, ಯಾರನ್ನು ಎಲ್ಲಿಡ್ಬೇಕಾ ಅಲ್ಲೇ ಇಡ್ರಿ. ನಾನು ಇಲ್ಲಿ ಇಟ್ಕೊಂಡ ತಪ್ಪು ಮಾಡೀನಿ. ಈಗ ಇಲ್ಲಿ ಇಟ್ಕೊಳ್ಳೋಕ್ಕೆ ಯಾರನ್ನೂ ಇಲ್ಲಿ ಇಟ್ಕೋಬೇಕಂತ ಅನ್ಸಂಗಿಲ್ಲ. ಹಾಗಾಗಿ ಯಾರನ್ನೇ ಎಲ್ಲಿಡಬೇಕಲ್ಲ ಅಲ್ಲೇ ಇಡಬೇಕು. ಇದು ಸಾಕಷ್ಟು ಮಂದಿಗೆ ಅನುಭವ ಆಗಿರ್ತೈತಿ. ಯಾರಿಗಂತಂದ್ರೆ, ಈಗ ಲೇಟಾಗಿ ಕನ್ಸೀವ್ ಆಗಿ ಮಕ್ಕಳಾಗಿರ್ತಲ್ಲ ಅವ್ರಿಗೆ, ಮತ್ತು ಆಗದೇ ಇರೋರಿಗೆ, ಎಲ್ಲರ ಮಕ್ಕಳನ್ನು ಪ್ರೀತಿ ಮಾಡಿ ಮೋಸ ಹೋಗಿರ್ತಾರಲ್ಲ ಅಂಥವ್ರಿಗೆ ಖಂಡಿತ ಅರ್ಥ ಆಗೇ ಆಗಿರ್ತೈತಿ. ಇವತ್ತಿನ ವಿಡಿಯೋ ಏನಾದರೂ ಹೇಳ್ತಾಳಪ್ಪ, ಏನಾದರೂ ಒಂದು ವಿಡಿಯೋ ಮಾಡಿ ಮುಗಿಸ್ಬೇಕಂತ ಅನ್ಕೋತಾಳಲ್ಲ, ಇಲ್ಲಿ ನಾನು ಅನುಭವಿಸ್ಕೊಂತ ಬಂದಿರುವಂಥ ಜೀವನದ ಪಾಠಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಥರ ಸಿಚುವೇಶನ್ ಇದ್ದಾಗ ಯಾರಾದರೂ ತಿಳ್ಕೊಂಡ ಸರಿ, ಏನಂತಂದ್ರೆ ನಾವು ಹೆಂಗಿರ್ಬೇಕು ಹಂಗೆ ಇರ್ಬೇಕಾ ಬೇರೆದವ್ರ ವಿಷಯದಲ್ಲಿ ಅಂತೇಳಿ ತಿಳ್ಕೊಳ್ಳೋರ ದಾರೊಳಗೆ ತಿಳ್ಕೊಂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಿಮ್ಮಲ್ಲಿ ನೀವು ತಂದ್ಕೊಂಡ್ರೆ ಅಂದ್ರೆ ಕಣ್ಣೀರು ಹಾಕೋದು ತಪ್ತೈತಿ, ಮನಸ್ಸು ಭಾರ ಮಾಡ್ಕೊಳ್ಳೋದ್ರೂ ತಪ್ತೈತಿ ನೋಡಿರಿ. ಅಷ್ಟೇ ನಾನು ಹೇಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು 2024 ಮುಗಿಯೋದ್ರೊಳಗಾಗಿ ಯಾರೆಲ್ಲ ಏನೆಲ್ಲ ಕನಸು ಕಟ್ಕೊಂಡಿದ್ದಿಲ್ಲ, ನಿಮ್ಮ ಎಲ್ಲ ಕನಸನ್ನು ಸಕ್ಸಸ್ ಆಗಲಿ ಅಂತ ನಾನು ಅನ್ಕೋತೀನಿ, ಮನಸಾರೆ ಅನ್ಕೋತೀನಿ.
ಸದ್ಯಕ್ಕೆ ಬೇಬಿ ಅಂದ್ಬಿಟ್ಟು ಬೇರೆ ಏನಾದರೂ ವಿಶ್ ಮಾಡಿರಿ. ಯಾಕಂದ್ರೆ ಈಗಿರೋ ಸಿಚುವೇಶನಲ್ಲಿ ಎಲ್ಲ ಗೊಂದಲಮಯ ಆಗೈತಿ. ಯಾವ್ದು ಬೇಕು ಯಾವ್ದು ಬೇಡ ಅಂತ ನಿರ್ಧಾರ ತೊಗೊಳಕ್ಕೆ ಇನ್ನೂ ಟೈಮ್ ಬೇಕು. ಟೈಮ್ ಅಂತಂದ್ರೆ ಏಜ್ ಹಾಕ್ಕೊಂತ ಹೊಂಟೈತಿ. ಆ ವಿಷಯದಾಗ ಟೈಮ್ ತೊಗೊಳಕ್ಕೆ ಹೋಗಬಾರ್ದು. ಬಟ್ ಏನು ಮಾಡೋಕೆ ಆಗಿಲ್ಲಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಕೈತಿ ನಮ್ಮ ಲೈಫಲ್ಲಿ. ಹಾಗಾಗಿ ಕೆಲವೊಂದು ಇಂಗ್ಲೀಷನ್ನು ನಾನು ಭಾಳ ಸಲ ಏನು ಯೂಸ್ ಮಾಡೋಂಗಿಲ್ಲ. ಎಲ್ಲಾರ ಒಂದೊಂದು ಯೂಸ್ ಮಾಡಿದಾಗ ಅದು ಬೇರೆದವ್ರಿಗೆ ಇರಿಟೇಟ್ ಅಂತ ಅನ್ನಿಸ್ತೈತೆ ಏನೋ ಗೊತ್ತಿಲ್ಲ. ಭಾಳ ಕಲ್ತಿಲ್ಲಲ್ಲ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ತಾವೆ, ಸಹಿಸ್ಕೋರಿ. ನಿಮ್ಗೆ ಗೊತ್ತೈತೆ ಅಂತ ಅನ್ಕೋತೀನಿ. ಭಾಳಷ್ಟು ಜನ ಲವರ್ಸ್ ಎಲ್ಲ ಪ್ರಮೋಷನ್ ವಿಡಿಯೋ ಮಾಡ್ತಾರೆ. ಯಾಕಂತಂದ್ರೆ ಭಾಳ ನೀಟಾಗಿ ಚೆಂದಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮತ್ತು ಭಾಳ ಇಂಗ್ಲೀಷನ್ನ ಯೂಸ್ ಮಾಡೋರು ಹಿಂಗೆ ಈ ಥರದ ಪ್ರಮೋಷನ್ ವಿಡಿಯೋದವ್ರು ಈ ಥರದವ್ರನ್ನ ಹುಡುಕ್ತಾರೆ. ನನಗೆ ನೇರವಾಗಿ ಒಂದ್ಸಲ ಅಂದ್ರೆ ಅಯ್ಯೋ ನಿಮ್ದೇನು ಹಳ್ಳಿ ಚಾನಲ್ಲ, ನಿಮ್ಮ ಚಾನಲ್ನ ಹಳ್ಳಿಯವ್ರನ್ನ ನೋಡ್ತಾರೆ, ನಾವೇನು ಪ್ರಮೋಷನ್ ಕೊಟ್ಟರು ಪ್ರಮೋಷನ್ ಮಾಡೋಕೆ ಏನು ಕೊಟ್ರು ನಮ್ಗೆ ಅಷ್ಟು ಭಾಳ ಬೆನಿಫಿಟ್ ಸಿಗೋಂಗಿಲ್ಲ ಅಂತ ಹಿಂಗಂದ್ರೆ ಅದಕ್ಕೆ ಎಲ್ಲರೂ ಹಳ್ಳಿಯವ್ರು ಅಂತಂದ್ರೆ ಅಷ್ಟೊಂದು ಕೇವಲವಾಗಿ ನೋಡ್ತಾರೆ. ಹಳ್ಳಿಯವ್ರ ಹತ್ರನೂ ಎಲ್ಲ ಥರದ ಏನಂತಂದ್ರೆ ಕಲೆ ಗೊತ್ತಿರ್ತೈತಿ, ಬದುಕೋ ಅಂಥ ಧೈರ್ಯ ಇರ್ತೈತಿ, ಮಾತಾಡೋ ಅಂಥ ಏನಂದ್ರೆ ಗಟ್ಸ್ ಧೈರ್ಯ ಇರ್ತೈತಿ. ಹಾಗಾಗಿ ನಾನು ಮಾತಾಡ್ತೇನೆ ಅಷ್ಟೆ. ಏನಾದ್ರು ಮಿಸ್ಟೇಕ್ ಇದ್ರೆ ಹೇಳಿ, ನಾನು ಸರಿಪಡಿಸ್ಕೊಂಡು ಇಂಗ್ಲೀಷನ್ನ ಪರ್ಫೆಕ್ಟಾಗಿ ಕಲ್ತ್ಕೊತೀನಿ ಅಷ್ಟೇ ನೋಡಿರಿ, ಮತ್ತೇನಿಲ್ಲ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ನಾಳೆ ನಾನು ಖಂಡಿತ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತೀನಿ. ಮತ್ತು ಮೆಕ್ಕೆಕಾಯಿ ಉಪ್ಪಿನಕಾಯಿ ಭಾಳ ಜನ ಕೇಳಾಕತ್ತೀವಿ. ಭಾಳ ಅಂದ್ರೆ ಭಾಳ ಮಸ್ತ್ ಅಕ್ಕವ. ನಾನು ಮೊನ್ನೆ ಹಂಗೆ ಮಾಡಿದ್ದು ಶೇರ್ ಮಾಡೀನಿ. ರೆಸಿಪಿನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಭಾಳಷ್ಟು ಮಂದಿಗೆ ಇಷ್ಟ ಆಗ್ಬೋದು, ಭಾಳಷ್ಟು ಅಂದ್ರೆ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು. ಯಾರೆಲ್ಲ ತಿಂದು ಟೇಸ್ಟ್ ಮಾಡಿರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಡೆ ಮಾರ್ಕೆಟಲ್ಲೆಲ್ಲ ಸಿಗ್ತಾವೆ, ಭಾಳ ಕಡಿಮೆ ಸಿಗೋದು. ಕೆಲವೊಂದು ಕಡೆ ಸಿಗ್ತಾವೆ, ಕೆಲವೊಂದು ಕಡೆ ಸಿಗೋಂಗಿಲ್ಲ. ಈಗ ನನ್ನ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಾಕತ್ತಿದ್ನಿ. ಅದು ಮುಗೀತು ಅಂದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ. ನನಗೆ ಭಾಳಷ್ಟು ಜನ ಹೇಳಿದ್ರು ಸ್ಟಿಚಿಂಗ್ ಬರ್ತೈತಲ್ಲ, ನೀವು ಸ್ಟಿಚಿಂಗನ್ನ ಮಾಡ್ರಿ ಅಂಥೇಳಿ. ನಾನು ಕಲ್ತಿಲ್ಲಲ್ಲ. ನಮಗಾದ್ರೆ ಸ್ವಲ್ಪ ಹೆಂಗಾದರೂ ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತೀವಿ. ಯಾಕಂದ್ರೆ ಈಗ ಬೇರೆ ಥರ ಅಂತಂದ್ರೆ ನೀಟಾಗಿ, ಯಾಕಂದ್ರೆ ರೊಕ್ಕ ಕೊಟ್ಟಿರ್ತಾರಲ್ಲ, ಚಲೋ ಬ್ಲೌಸ್ ಇರ್ತಾವೆ, ನೀಟಾಗಿ ನಾವು ಹೊಲಿದು ಕೊಡಬೇಕಾಕೈತಿ. ಸುಮ್ಮನೆ ಅದು ರಗಳೆ ಬೇಡ ಅಂತೇಳಿ ನಾನು ಸ್ಟಿಚ್ ಮಾಡ್ಕೋತೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಎಲ್ಲಾರು ಕಲಿಬೇಕಂತ ಅನ್ಕೋತೇನೆ. ಯಾಕಂದ್ರೆ ಪರ್ಫೆಕ್ಟ್ ಬಂದರೆ ಚಲೋ ಅಲ್ಲ. ಕಲ್ತ್ಕೊಂಡು ಅದನ್ನ ಮಾಡಿದ್ರೆ ಆತಂತ ಅಂದ್ಕೊಂಡೇನಿ. ನೋಡೋಣ, ನಾವು ಅನ್ಕೊಳ್ಳೋದೊಂದಕ್ಕೈತಿ, ನಮ್ಮ ಹಣೆ ಬರದಲ್ಲಿ ಇರೋದು ಮತ್ತೊಂದು ಇರ್ತೈತಿ. ಹಾಗಾಗಿ ಅನ್ಕೊಳ್ತಾ ಹೋಗೋದ್ರಾಗ ನಾವೇನು ಕಳ್ಕೊಳಂಗಿಲ್ಲಲ್ಲ. ಹಂಗಾಗಿ ಕಲಿಸ್ಕೊಳ್ಕೋತ ಇದ್ರಾತ. ಅದು ಆಗೋಂಗೆ ಹೋಗೋಂಗೆ ಹೊಕ್ಕಿರ್ತೈತಿ.